ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಊರಿನ ಮಾರಿ ಹಬ್ಬ. ನೈಟು ಬೆಳಗ್ಗೆಗೆ ಪಾನಕ ಮತ್ತು ಮಜ್ಜಿಗೆ ಮಾಡಿಸ್ಬೇಕಾಗಿತ್ತು. ಹಂಗಾಗಿ ನೈಟೇ ಬೆಲ್ಲ ಎಲ್ಲ ಚಚ್ಚಿ ನನ್ನ ತಂಗಿ ಎಲ್ಲನೂ ನೆನೆ ಹಾಕ್ತಿದ್ರು, ಕರಗಬೇಕಲ್ಲ ಅದಕ್ಕೇ ಬೆಲ್ಲ ಎಲ್ಲ ನೈಟೇ ಚೆನ್ನಾಗಿ ಚಚ್ಚಿ ನೆನೆ ಹಾಕಿ ಬೆಳಗ್ಗೆನೇ ಎದ್ದು ಎಲ್ಲನೂ ಪಾನಕ ಮತ್ತು ಮಜ್ಜಿಗೆಗೆ ರೆಡಿ ಮಾಡಿ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಾವು ರೆಡಿಯಾಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈಟೇ ಚೆನ್ನಾಗಿ ಪಾನಕ ಎಲ್ಲನೂ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬೆಲ್ಲನ ಜಜ್ಜುತ್ತಿತ್ತು ನನ್ನ ತಂಗಿ. ಎಲ್ಲ ಜಜ್ಜಿ ನಾವು ನೈಟ್ ಟೈಮ್ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬೇಗ ಮಲ್ಕೊಂಡು ಬೆಳಗ್ಗೆ ಎದ್ದು ಪಾನಕ ಮತ್ತು ಮಜ್ಜಿಗೆ ಎಲ್ಲ ರೆಡಿ ಮಾಡಿ ನಾವು ರೆಡಿ ಆಗೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಲಾಗೇನು ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಪಾನಕ ಎಲ್ಲ ಮಾಡೋದ ನಾವು ರೆಡಿಯಾಗೋದು ಲೇಟ್ ಆಯಿತು. ನಾವು ರೆಡಿ ಆಗೋಷ್ಟೊತ್ತಿಗೆ ಇವ್ರು ಬಂದೇ ಬಿಟ್ರು. ಅವಾಗ ಬೇಗ ರೆಡಿಯಾಗಿ ಮೇಲ್ಗಡೆ ಬೀದಿಯಿಂದ ಇವರೆಲ್ಲ ಬಂದು ತಂಬಿಟ್ಟು ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಬೇಕು ಅಂದರೆ ಕಮೆಂಟ್ ಮಾಡಿ, ಅದು ಸಪ್ರೇಟ್ ಲಾಗ್ ಮಾಡ್ತೀನಿ. ಹಂಗಾಗಿ ಎಲ್ಲ ಬಂದುಬಿಟ್ರು. ನಾವು ತಂಬಿಟ್ಟೆಲ್ಲ ಮಾಡಿ ಅಮ್ಮ ಮಡಗಿತ್ತು. ಎಲ್ಲ ಬರ್ತಿದ್ದಾಗ ಅವ್ರ ಜೊತೆಲೆ ಸೇರಿಕೊಂಡು ಬಂದ್ವಿ. ದೇವ್ರಿಗೆ ತಂಬಿಟ್ಟು ಮತ್ತು ಪೂಜೆ ಸಾಮಾನು, ಸ್ಯಾರಿ ಎಲ್ಲ ತಗೊಂಡು ಹೋಗೋದು. ಅಲ್ಲಿಂದ ಬಂದು ಇಲ್ಲಿ ಈ ಕಡೆ ಬಿದ್ದೆಯವ್ರು ಬಂದಿರಲಿಲ್ಲ. ಹಂಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ರು. ತುಂಬ ಬಿಸಿಲಿತ್ತು. ಇದಕ್ಕಿಂತ ಕಡೆಯಿಂದ ಬರುವಾಗ ಜಾಸ್ತಿ ಬಿಸಿಲು, ಇನ್ನೇನು ಮಾಡೋಕ್ಕಾಗುತ್ತೆ, ಬಿಸಿಲು ಎಲ್ಲ ವೆಯ್ಟ್ ಮಾಡ್ತಾ ನಿಂತಿದ್ರು. ಒಂದೊಂದು ಸ್ವಲ್ಪ ಹೊತ್ತು ನಿಂತಿದ್ದು ಬರಬೇಕಾಗಿತ್ತು. ಮಧ್ಯದಲ್ಲಿ ಎಲ್ಲ ಸೇರ್ಕೊಳ್ಳೋವರೆಗೂ. ಈ ಸರಿ ಆ ಥರ ಏನೂ ಇರಲೇ ಇಲ್ಲ. ಬೇಗ ಬಿಸಿಲಾಗ್ಬಿಟ್ಟಿತ್ತು. ಹಂಗಾಗಿ ಬೇಗ ನಡ್ಕೊಂಡು ಬಂದ್ಬಿಟ್ರು. ಹಂಗಾಗಿ ಯಾರು ಇನ್ನೂ ಬಂದಿಲ್ಲ ನಿಂತ್ಕೊಳ್ಳಿ ಅಂತ ನಿಲ್ಲಿಸಿ ಗ್ರಾಮಸ್ಥರು ನಿಂತಿದ್ದು ವೆಯ್ಟ್ ಮಾಡ್ತಾ ಆಮೇಲೆ ಬಂದ್ವಿ. ಇದು ಈ ಸರಿ ಹೊಲದೊಳಗೆಲ್ಲ ನಡ್ಕೊಂಡು ಹೋಗ್ತಿದ್ವಿ. ಬಟ್ ಈ ಸರಿ ಬೆಳೆ ಹಾಕ್ಬಿಟ್ಟಿದ್ರು, ಹಂಗಾಗಿ ಒಬ್ಬೊಬ್ಬರಾಗೆ ಹೋಗ್ಬೇಕಾಗಿತ್ತು ಸಾಲಾಗಿ. ಹಂಗೆ ದೇವಸ್ಥಾನದ ಹತ್ರ ಅಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಇದೇ ದೇವಸ್ಥಾನಲ್ಲಿ ಮಾರಮ್ಮನ ದೇವಸ್ಥಾನ, ಗ್ರಾಮ ದೇವತೆದು. ಹೋಗ್ತಿದ್ದೆ, ಬೇಗ ಹೋಗ್ತಿದ್ರು. ದೇವಸ್ಥಾನದ ಸುತ್ತ ಒಂದು ರೌಂಡ್ ಬಂದ್ಬಿಟ್ಟು ಆಮೇಲಿಂದ ನಾವೇನು ತಗೊಂಡೋಗಿದ್ದೀವಿ ಅದು ಮಡಗಿ ಅಲ್ಲಿ ಕೂತ್ಕೊಂಡು ಪೂಜೆ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಜಾಗ ಇಟ್ಕೊಳ್ಳೋಕೆ ಸಲುವಾಗಿನೇ ಎಲ್ಲ ಬೇಗ ಓಡಿ ಬಂದು ಜಾಗ ಇಟ್ಕೊಳ್ಳೋರು ಇಟ್ಕೋತಿದ್ರು. ದೇವರು ಸುತ್ತಕೊಂಡು ಬರ್ತಿದ್ರು. ಬೇಗ ಬರೋಕ್ಕೆ ಜಾಗ ಇರಲಿಲ್ವಲ್ಲ, ಹಂಗಾಗಿ ಒಬ್ಬೊಬ್ಬರಾಗೆ ಬರಬೇಕಾಗಿತ್ತಲ್ಲ. ಹಂಗಾಗಿ ಬೇಗ ಎಲ್ಲ ಬಂದು ಕೂತಿದ್ದಾರೆ ನೋಡಿ. ಇಲ್ಲಿ ಪೂಜೆ ಸಾಮಾನು, ತಂಬಿಟ್ಟು ಪೂಜೆ ಸಾಮಾನು, ದೇವ್ರಿಗೆ ಸ್ಯಾರಿ, ಬಳೆ ಎಲ್ಲ ತಗೊಂಡು ಬಂದು ಕೂತಿದ್ರು. ಆಲ್ಮೋಸ್ಟ್ ಎಲ್ಲ ಈ ಸರಿ ಕಡಿಮೆ ಜನ ಇದ್ದರು. ಮಕ್ಳುಗಳಿಗೆ ಎಕ್ಸಾಮ್ ಬಿದ್ದೈತೆ ಅಂದ್ಬಿಟ್ಟು ಯಾರು ಹೆಣ್ಮಕ್ಳು ಬಂದಿರಲಿಲ್ಲ ಜಾಸ್ತಿ ಅಪ್ಪನ ಮನೆಗೆ. ಎಕ್ಸಾಮ್ ಟೈಮು ಅಂತ ಅಂದ್ಬಿಟ್ಟು ಈ ಸರಿ ಕಡಿಮೆ ಜನ ಇದ್ದರು. ಅದನ್ನೇ ಅಂತಿದ್ದು, ಈ ಸರಿ ನಮ್ಮ ಫ್ಯಾಮಿಲಿಲೇ ಯಾರು ಜಾಸ್ತಿ ಇರಲಿಲ್ಲ. ಹಂಗಾಗಿ ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ನೆಕ್ಸ್ಟ್ ಟೈಮ್ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಸಾಮಾನು ಮಡಿಕೋ ಕೂತಿದ್ರು. ಎಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಆಗ ನಮ್ಮೂರಲ್ಲೇ ಅಕ್ಕಂಗೆ ದೇವ್ರು ಬಂದಿತ್ತು. ಫಸ್ಟ್ ಟೈಮ್ ನಾನು ನೋಡಿದ್ದು ಇಲ್ಲಿ ದೇವ್ರು ಬಂದಿದ್ದು. ಹಂಗೆ ಸುಮ್ಮನೆ ರ್ಯಾಂಡಮಾಗಿ ಇರಲಿ ಅಂತ ವೀಡಿಯೋ ಮಾಡ್ಕೊಂಡು, ಯಾವ ದೇವ್ರು ಏನು ಅಂತ ಗೊತ್ತಿಲ್ಲ, ಅಷ್ಟು ಕುಂಕುಮ ಇಕ್ಕಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತು. ಈಗೆಲ್ಲ ಪೂಜೆ ಏನು ನಾರ, ಸೀರೆ, ಬಳೆ ಎಲ್ಲ ತಂದವರು ಅದೆಲ್ಲನೂ ದೇವರು ಇಬ್ಬರು ಇದ್ದರು. ಒಬ್ಬರೇ ಇಷ್ಟೊಂದು ಜನದೆಲ್ಲ ಪೂಜೆ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಬ್ಬರು ಇದ್ದರು. ಇದು ಹೂನಾರ ನಾವೇನು ಮನೆಯಿಂದ ತಗೊಂಡು ಹೋಗಿದ್ದೀವಿ, ಹೂನಾರ, ಬಳೆ, ಸೀರೆ, ಹಣ್ಣು ಕಾಯಿ ಮತ್ತು ತಂಬಿಟ್ಟು ಅದನ್ನು ನಾನು ಸ್ವಲ್ಪ ಮುರ್ಕೊಂಡು ಮಡಿಕೋತಿದ್ರಿ. ನೆಕ್ಸ್ಟ್ ಈಗ ಇವಳು ಲೇಟಾಗಿ ಬಂದು ನಮ್ಮ ಅಕ್ಕ ಪ್ರೆಗ್ನೆಂಟ್ ಅಲ್ವಾ, ನಿಧಾನಕ್ಕೆ ಬೈಕಲ್ಲಿ ರೆಡಿಯಾಗಿ ಬಂದರು. ನಾವು ಜೊತೆಲಿ ನಡ್ಕೊಬರೋರು ತಂಬಿಟ್ಟೆಲ್ಲ ಹಿಡ್ಕೊಬರ್ಬೇಕಾಗಿತ್ತಲ್ಲ, ಹಂಗಾಗಿ ಬೇಗ ಬಂದ್ಬಿಟ್ಟು ಅವಳು ನಿಧಾನಕ್ಕೆ ಬಂದಿದ್ಲು. ಹಂಗೆ ಹಾಯ್ ಮಾಡ್ತಿದ್ಲು. ಇಲ್ಲೊಬ್ಬ ಅಕ್ಕಂಗೆ ಇವ್ರಿಗೆ ವರ್ಷಕ್ಕೂ ಬರುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ನಾನು ನೋಡಿದ್ದೀನಿ, ವರ್ಷಕ್ಕೂ ಬರುತ್ತೆ ದೇವರು ಇಲ್ಲಿ. ಹಂಗಾಗಿ ವಿಡಿಯೋ ಮಾಡ್ಕೊಂಡೆ. ಇದು ನಮ್ಮ ದೊಡ್ಡಪ್ಪಂಗೆ ಊರೊಳಗಡೆನೇ ಬರಬೇಕಾಗಿತ್ತು ದೇವರು. ಅಲ್ಲಿ ನಿಲ್ಲೇ ಇಲ್ಲ ಯಾರೂ. ಆವಾಗ ಯಾರು ನಿಲ್ಲೆಲ್ಲ ಬಂದ್ಬಿಟ್ರು. ಹಂಗಾಗಿ ಇಲ್ಲಿ ಬಂದು ದೇವರು ಸ್ಟ್ರಾಂಗ್ ಆಗಿತ್ತು. ಎಲ್ಲ ಪಂಚೆ ಎಲ್ಲ ಕಟ್ತಿದ್ರು. ದೇವ್ರು ಬಂದಾಗೇನೋ ಗೊತ್ತಾಗಲ್ಲ. ಹಂಗಾಗಿ ನನ್ನ ತಮ್ಮ ಮತ್ತು ಅಲ್ಲಿ ಅವ್ರು ಚಿಕ್ಕ ಯಜಮಾನ್ರು ಏನೋ ಅನಿಸುತ್ತೆ, ಅವರೆಲ್ಲ ಅಲ್ಲಿ ಹಿಡ್ಕೊತಾ ಇದ್ದರು. ಹಂಗೆ ಝೂಮ್ ಹಾಕ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ. ನಮ್ಮ ದೊಡ್ಡಪ್ಪ ಇವ್ರಿಗೆ 30 ವರ್ಷದಿಂದನೂ ದೇವ್ರು ಬರ್ತೈತೆ. ಇದೇ ದೇವಸ್ಥಾನ ಪಕ್ಕ ಇನ್ನೊಂದು ದೇವ್ರೈತೆ, ಅಲ್ಲಿ ಬನಂತಮ್ಮ ಅಂತ. ಆ ದೇವರು ಇವ್ರಿಗೆ ಬರೋದು. ಇಲ್ಲೂ ಚಿಕ್ಕ ದೇವಮ್ಮ ಅಂತ ಬರೋದು ಇವ ಆಂಟಿಗೂ ಇವ್ರಿಗೂ ಬಂದಿತ್ತು ದೇವರು. ಇವರು ಅರ್ಶಿನ ಕುಂಕುಮ ಬಳೆ ಎಲ್ಲ ಹಾಕಿಸ್ಕೊಂಡು ಗ್ರಾಮ ದೇವತೆ ಅಂದಾಗ ಬಂದೇ ಬರುತ್ತೆ ಎಲ್ಲ ದೇವರುಗಳು ಬಂದಿದ್ದು. ಇಲ್ಲಿ ಎಣ್ಣೆ ಕಾಯಿ ಎಲ್ಲ ಬಾಳೆಹಣ್ಣೆಲ್ಲನೂ ತೊಟ್ಟು ಮುರಿತಾ ಇದ್ದಾರೆ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು. ಕಾಯೆಲ್ಲ ಹೊಡಿತಿದ್ದಾರೆ.
ಎಲ್ಲ ಆಲ್ಮೋಸ್ಟ್ ಇಷ್ಟೊಂದು ಜನ ಜಾಸ್ತಿ ಇರಲಿಲ್ಲ. ನಾನು ಜಾಸ್ತಿ ಪೂಜೆ ಮಾಡುವಾಗ ಇಲ್ಲಿ ನಿಲ್ತಾನೆ ಇರಲಿಲ್ಲ. ವರ್ಷಕ್ಕೂ ನಮ್ಮ ಅಕ್ಕ ಇಲ್ಲ ಅಮ್ಮ ಇರ್ತಿದ್ದು. ಅಕ್ಕ ಮಕ್ಳಿಗೆ ಎಕ್ಸಾಮ್ ಅಂತ ಬಂದಿರಲಿಲ್ಲ, ಅಮ್ಮ ಬರೋ ಆಗಿರಲಿಲ್ಲ ದೇವಸ್ಥಾನದ ಹತ್ರ, ಹಂಗಾಗಿ ಬಂದಿರಲಿಲ್ಲ. ಈ ವರ್ಷ ನಂದೇ 2 ತಟ್ಟೆ ಜವಾಬ್ದಾರಿ ತಂದ್ಬಿಟ್ಟು ಮತ್ತು ದೇವ್ರಿಗೆ ಪೂಜೆ ಸಾಮಾನೆಲ್ಲ ತಂದಿದ್ದು ನಾನೇ ನೋಡ್ಕೋಬೇಕಾಗಿತ್ತು. ಹಂಗಾಗಿ ಇಲ್ಲ, ನಾವು ಇಲ್ಲ ಅಂದಿದ್ರೆ ಅವ್ರು ಇದ್ದಿದ್ರೆ ನಾವಲ್ಲಿ ಫೋಟೋಶೂಟ್ಗೆ ಅಂತ ಹೊರ್ಟೋಗ್ಬಿಟ್ಟಿದ್ದೆ, ಫೋಟೋ ಹೊಡ್ಕೊಳ್ಳೋಕ್ಕೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೊರ್ಟೋಗ್ತಿದ್ದೆ. ಇನ್ನೇನು ಮಾಡೋದು ಈ ಸರಿ ನಾನು ಒಬ್ಬಳೇ ಅಲ್ವಾ, ಎಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ತಟ್ಟೆ ಇರ್ತವೆ ಕೂತಿದ್ದೆ, ಪೂಜೆ ಸಾಮಾನು ಹತ್ರನೇ ಕೂತಿದ್ದೆ. ಅಲ್ಲಿಂದ ನಮ್ಮ ದೊಡ್ಡಪ್ಪ ಇಲ್ಲಿಗೆ ಬಂದು ದೇವರು ಬಂದಾಗ ಬೇವು ಸೊಪ್ಪು ತಿನ್ಕೊಂಡು ಅಳ್ತಾ ಇರುತ್ತೆ. ಅದೇನೋ ಮಾತಾಡ್ತಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಅವಾಗ ಕುಂಕುಮ ಇಕ್ಕಿಸ್ಕೊಂಡು ಒಂದು ಸ್ವಲ್ಪ ಬೇವಿನ ಸೊಪ್ಪು ತಿನ್ಕೊಂಡು ಹಂಗೆ ಒಂದು ಸ್ವಲ್ಪ ಅಳ್ತಿದ್ದು ಹೊರಟೋಯ್ತು. ಅದಾದಮೇಲೆ ನಾವು ಮಜ್ಜಿಗೆ ಮತ್ತು ಪಾನಕ ಮಾಡಿಸಿದ್ವಿ. ಅದನ್ನು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮೇ ಸಿಗಲಿಲ್ಲ ವೀಡಿಯೋ ಮಾಡೋಕ್ಕೆ. ಹಂಗಾಗಿ ಮನೆಯಿಂದ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅಣ್ಣವರೆಲ್ಲ ತೊಗೊಂಬಂದಿದ್ರು ಟ್ಯಾಕ್ಟ್ರಲ್ಲಿ. ಅದೆಲ್ಲನೂ ಕೊಡ್ತಾಯಿದ್ರು. ಹೆಂಗಸ್ರುಗಳು ಯಾರೋ ಅಷ್ಟು ದೂರ ಹೋಗಿ ಇಸ್ಕೊತಿರ್ಲಿಲ್ಲ, ಎಲ್ಲ ಗಂಡಸ್ರುಗಳು ಮಕ್ಳುಗಳೆಲ್ಲ ಹೋಗಿ ಇಸ್ಕೊತಿದ್ರು. ಹಂಗಾಗಿ ಎಲ್ಲ ಕೊಡ್ತಿದ್ರು, ನಮ್ಮ ಹಸ್ಬೆಂಡೇ ಕೊಡ್ತಿದ್ರು. ಅದನ್ನೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನೇ ರೆಡಿ ಮಾಡಿ ನಾವು ಸ್ನಾನ ಮಾಡಿಕೊಂಡು ಮನೆ ಪೂಜೆ ಎಲ್ಲ ಮಾಡಿ ತಂಬಿಟ್ಟು ಮಾಡಿಕೊಂಡು ನಾವು ರೆಡಿ ಆಗೋದೇ ಟೈಮ್ ಆಯಿತು. ಹಂಗಾಗಿ ಅಲ್ಲಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಅವರು ವೀಡಿಯೋನೇ ಮಾಡಲಿಲ್ಲ. ನಾನು ಒಬ್ಬಳೇ ಎಲ್ಲ ರೆಡಿ ಮಾಡ್ತಾನೆ, ಹಿಂಗೆ ಯಾರಿಗೂ ಟೈಮ್ ಇರಲಿಲ್ಲ ಬಂದು ವೀಡಿಯೋ ಮಾಡ್ಕೊಡೋಕ್ಕೂ. ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಇಲ್ಲಿ ಮಜ್ಜಿಗೆ ಇವ್ರಿಗೆ ಇಸ್ಕೊಬಂದು ಅಲ್ಲಿಂದ ಯಾರು ಹೋಗಿ ಇಸ್ಕೊಳಕ್ಕಾಗಲ್ಲ ಚಿಕ್ಕ ಮಕ್ಳಿಗೆಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ತಂದು ಮರದ ಹತ್ರ ಕೆಳಗಡೆನೇ ಮಡಿಕೊಂಡಿದ್ರು ನಮ್ಮ ಹಸ್ಬೆಂಡು. ಆಗ ಹೋಗಿ ನನ್ನ ತಂಗಿ ಇವಳು ನಮ್ಮಕ್ಕ ಪ್ರೆಗ್ನೆಂಟ್, ಅವ್ಳಿಗೆ ಕುಡಿಬೇಕು ಅಂತ ಅನ್ನಿಸ್ತಂದ್ರೆ ಅವಾಗೆ ಹೇಳಿ ನನ್ನ ತಂಗಿ ತಂದು ಕೊಡ್ತಿದ್ಲು. ಆ ಗ್ಯಾಪಲ್ಲಿ ನನ್ನ ತಂಗಿನ ಕುಡಿತಿದ್ಲು. ನಾವೊಂದು ಸ್ವಲ್ಪ ಕುಡಿದು, ಅಷ್ಟೊಂದೇನು ಜಾಸ್ತಿ ಕುಡಿಲಿಲ್ಲ. ಅವ್ಳಿಗೆ 2 ಲೋಟ ಅವಳೇ ನಾನು ಹೋಗಿ ಇಸ್ಕೊಬತ್ತೀನಿ ಅಂತಿದ್ಲು. ಪ್ರೆಗ್ನೆಂಟ್ ಅಲ್ವ, ಜನ ಇದ್ದರು ತಳ್ಳಿಬಿಟ್ಟವರು, ಬೇಡ ಸುಮ್ಮನಿರು ಅಂತ ಹೇಳಿ ನನ್ನ ಚಿಕ್ಕಪ್ಪನ ಮಗಳು ಇನ್ನೊಬ್ಳು ಇಸ್ಕೊಬಂದು ಕೊಡ್ತಿದ್ಲು. ಇವಳೇ ನಮ್ಮ ಚಿಕ್ಕಪ್ಪನ ಮಗಳು, 7ನೇ ಚಿಕ್ಕಪ್ಪನ ಮಗಳು. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ 8 ಜನ ಇರೋದು, ಇದರಲ್ಲಿ 7ನೇ ಚಿಕ್ಕಪ್ಪನ ಮಗಳು ಇವಳು. ಅವಳು ಇಸ್ಕೊಬಂದು ಕೊಡ್ತಿದ್ರು, ಇಬ್ಬರು ಕುಡಿತಾ ಇದ್ರು. ಇಲ್ಲಿ ನಮ್ಮ ಹಸ್ಬೆಂಡ್ ಕೊಡ್ತಾಯಿದ್ದಾರೆ ಅಲ್ಲಿಂದ ತಗೊಬಂದು ಟ್ಯಾಕ್ಟ್ರಿಂದ ಕೆಳಗಡೆ ಇಳಿಸ್ಕೊಬಂದು. ತುಂಬ ಜನ ಕುಡಿದ್ರು, ಎಲ್ಲ ಚೆನ್ನಾಗೈತೆ ಅಂತ. ಏನಕ್ಕೆ ಮಾಡಿಸಿದ್ದು ಅಂದರೆ, ಹೋದ ವರ್ಷ ಯಾರೋ ಮಾಡಿಸಿದ್ರು, ಯಾರಾದ್ರು ಬೇಕಾದರೂ ಮಾಡಿಸ್ಬೋದು, ನಾವೇನಂತೇನಿಲ್ಲ, ಅರ್ಕೆ ಅಂತೇನಿಲ್ಲ, ಸುಮ್ಮನೆ ಬಿಸಿಲಿಗೆ ಮಾಡಿಸಿದ್ದು. ನಾವು ಮಾಡ್ಸೋದ ಸುಮ್ಮನೆ ಏನಿಲ್ಲ, ಮಾಡ್ಸೋದ ನಾವು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹಂಗೆಲ್ಲ ಮಾಡಿಸಿ ಕೊಡೋದಂದರೆ ಅವ್ರಿಗೆ ತುಂಬ ಇಷ್ಟ. ಹಂಗಾಗಿ ಮಾಡಿಸ್ಕೊಟ್ಟಿದ್ರು. ಗೋಲ್ಕಕ್ಕೆಲ್ಲ ದುಡ್ಡು ಹಾಕ್ತಿದ್ರು. ನಮಗೆ ಏನು ಅರ್ಕೆ ಐತೆ ಅರ್ತ್ಕೊಂಡವ್ರೆ ಅವರು ದುಡ್ಡು ಹಾಕ್ಬೋದು, ಇಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ಅವರು ದುಡ್ಡು ಹಾಕ್ಬೋದು. ಈಗ ಹೋಗುವಾಗ ಅಲ್ಲಿ ಮಂಗಳಾರತಿ ತಟೆಗಿಲ್ಲ ಒಳಗಡೆ ಹೋಗಿ ಹಾಕೋಕ್ಕಾಗಲ್ವಲ್ಲ, ಅದು ಹಂಗಾಗಿ ಅವ್ರಿಗೆ ಗೋಲ್ಕದ ಡಬ್ಬ ತೊಗೊಬರ್ತಾರೆ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕೋದು. ಅರ್ಕೆ ಇರೋರು ಇಷ್ಟು ಹಾಕ್ತೀನಿ ಅಂತ ಒಪ್ಕೊಂಡಿರೋರು ಅವರು ಹಾಕ್ಬೋದು. ಇವ್ರಿಗೂ ಪೂಜೆ ಮಾಡೋ ಟೈಮಲ್ಲಿ ತಾತಂಗೂ ದೇವ್ರು ಬಂದಿತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಇವ್ರಿಗೆ ದೇವ್ರು ಬಂದಿದ್ದು. ನನಗೆ ಸರಿ ಸುಮಾರು ದೇವ್ರು ಬಂದ್ಬಿಡ್ತು. ಹಂಗಾಗಿ ಏನಿವ ಈ ವರ್ಷ ನಮ್ಮ ಊರಲ್ಲಿ ಇಷ್ಟೊಂದು ದೇವ್ರು ಬರ್ತಾವ ಅಂತ ಅಂದ್ಬಿಟ್ಟು ಮಾತಾಡ್ತಾ ನಿಂತಿದ್ವಿ. ಇವರು ಪೂಜೆ ಮಾಡಿ ಅಲ್ಲಿ ದೇವ್ರಿಗೆಲ್ಲ ಒಳಗಡೆ ಪೂಜೆ ಮಾಡಿ ತಟ್ಟೆಗಳಿಗೆ ನಾವೇನು ತಂಬಿಟ್ಟು ಮಾಡ್ಕೊಂಡು ಹೋಗಿದ್ವಿ, ಅದಕ್ಕೆಲ್ಲ ಪೂಜೆ ಮಾಡ್ತಿದ್ರು. ಮತ್ತು ಈ ಸರಿ ಏನು ಸರ್ಪ್ರೈಸ್ ಅಂದರೆ, ನಮ್ಮೂರಲ್ಲಿ ದೇವಸ್ಥಾನದ ಹತ್ರ ಅಜ್ಜಿ ಆಂಟಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಈ ಸರಿನೇ ಈ ಥರ ಡ್ಯಾನ್ಸ್ ಮಾಡ್ತಿದ್ದು, ಯಾವಾಗಲೂ ಈ ಥರ ಡ್ಯಾನ್ಸ್ ಮಾಡಿರಲಿಲ್ಲ. ಅದೇ ಸರ್ಪ್ರೈಸು. ನನ್ನ ತಂಗಿ ಮಾಡಿ ಚೆನ್ನಾಗಿ ಯೂಟ್ಯೂಬಲ್ಲಿ ಬರ್ತೀರಾ ಅಂದ್ಬಿಟ್ಟು ಅವಳೇ ವೀಡಿಯೋ ಮಾಡಿದ್ದಿದ್ದು. ನಾನು ಅಷ್ಟೊಂದೇನು ಜಾಸ್ತಿ ವೀಡಿಯೋ ಮಾಡಿಲ್ಲ, ಅವಳೇ ವೀಡಿಯೋ ಮಾಡಿದ್ಲು. ಅದರಲ್ಲೂ ಅಕ್ಕ ನೀನು ಯೂಟ್ಯೂಬ್ ಮಾಡ್ತಿರೋದಕ್ಕೆ ಕಣಕ್ಕ ಡ್ಯಾನ್ಸ್ ಮಾಡ್ತಿರೋದು ಅಂತ ಬೇರೆ ಹೇಳ್ಕೊಂಡು ವೀಡಿಯೋ ಮಾಡ್ತಿದ್ಲು. ಯಾವ ವರ್ಷವೂ ಹಿಂಗೆ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ ದೇವಸ್ಥಾನದ ಹತ್ರ, ಈ ವರ್ಷ ಮಾಡ್ತಿದ್ರು. ತುಂಬ ಖುಷಿ ಆಯಿತು. ಚೆನ್ನಾಗೂ ಡ್ಯಾನ್ಸ್ ಮಾಡ್ತಿದ್ರು ಅಜ್ಜಿರು, ಚೆನ್ನಾಗಿತ್ತು. ಮತ್ತು ಈ ಕಡೆ ಎಲ್ಲ ಹೆಂಗಸ್ರುಗಳು ದೇವ್ರಿಗೂ ಹಾಡು ಹೇಳಿದ್ರು. ಮತ್ತು ಈ ಕಡೆ ಎಲ್ಲ ಗಂಡಸರು ಬೇಗ ನಾವು ಹೆಂಗಸ್ರುಗಳು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಮರಿ ಒಪ್ಸೋದಿರುತ್ತೆ, ಕಟ್ ಮಾಡೋದು ದೇವ್ರಿಗೆ ಅಂತ ಬಿಟ್ಟಿದ್ದು, ಊರು ಗ್ರಾಮಸ್ಥರು ತಂದಿದ್ದು. ಮತ್ತು ಯಾರು ಹರಕೆ ಹೊತ್ತವ್ರೆ ಅವರು ಕೋಳಿ ಮತ್ತು ಆಡ್ಮರಿ ಇರುತ್ತಲ್ಲ ಅದನ್ನು ಕಟ್ ಮಾಡುವಾಗ ನಾವು ಇರಬಾರ್ದು. ಹಂಗಾಗಿ ಪೂಜೆ ಮಾಡಿಸ್ಕೊಂಡು ಬೇಗ ಹೋಗ್ಬೇಕಾಗಿತ್ತು. ಹಂಗಾಗಿ ಎಲ್ಲ ಬೇಗ ಪೂಜೆ ಮಾಡಾದಮೇಲೆ ಹೂವೆಲ್ಲ ಈಸ್ಕೊಂಡು ಮತ್ತು ದೇವ್ರಿಗೆ ರಾತ್ರಿ ಹೋಮ ಮಾಡಿಸಿದ್ರು. ರಾತ್ರಿ ಟೈಮ್ ಹೋಮ ಮಾಡಿಸಿದ್ರು. ಅದ್ರ ಕಪ್ಪು ಎಲ್ಲರಿಗೂ ಕೊಟ್ಟು ಮತ್ತು ತೀರ್ಥ ಎಲ್ಲನೂ ಕೊಡ್ತಿದ್ರು. ಹಂಗಾಗಿ ಬೇಗ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೋರು ನಮಸ್ಕಾರ ಮಾಡಿಕೊಂಡು
ಕಪ್ಪಿಸ್ಕೊಂಡು ಕೈ ಮುಕ್ಕೊಂಡು ದೇವ್ರಿಗೆ ಬೇಗ ಬೇಗ ತಟ್ಟೆ ತಗೊಂಡು ಪೂಜೆ ಸಾಮಾನು ತಟ್ಟೆ ಬೇಗ ಹೋಗ್ಬೇಕಾಗಿತ್ತು. ಅಲ್ಲಿ ಜಾಸ್ತಿ ಹೊತ್ತು ಇರೋಂಗಿಲ್ಲ ಪೂಜೆ ಆದಮೇಲೆ ಅಂತ ಅಂದ್ಬಿಟ್ಟು ನಮ್ಮ ನೀರಕ್ಕೆ ಕೊಡಲಿಲ್ಲ, ಬೇಗ ಬೇಗ ಬಂದ್ಬಿಟ್ವಿ. ಮತ್ತು ಇಲ್ಲಿ ಚಿಕ್ಕ ಮಕ್ಳು ಕಾಂಪಿಟೇಷನ್ ನಡೀತಿತ್ತು. ಇಲ್ಲಿ ತಮಟೆ ಬಡಿತಿರೋರೆಲ್ಲ ಚಿಕ್ಕ ಮಕ್ಕಳೇ ಚೆನ್ನಾಗಿ ಬಡಿತಿದ್ರು, ಹಂಗಾಗಿ ಎಲ್ಲ ನಿಂತ್ಕೊಂಡು ನೋಡ್ತಿದ್ರು. ದೊಡ್ಡವ್ರಿಗಿಂತ ಚಿಕ್ಕವರೇ ಚೆನ್ನಾಗಿ ಬಡಿತವ್ರೆ ಅಂತ ಅಂದ್ಬಿಟ್ಟು ಇಲ್ಲ ಅಣ್ಣ ಅಷ್ಟೇ ಡ್ಯಾನ್ಸ್ ಮಾಡ್ತಿದ್ರು, ಅವ್ರು ಎಲ್ಲ ನೋಡ್ತಿದ್ರು, ಹಂಗೆ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿ ಬಡಿತಿದ್ರು. ಎಲ್ಲ ಚಿಕ್ಕ ಮಕ್ಕಳು ಕಾಂಪಿಟೇಷನ್ನೇ ಚೆನ್ನಾಗಿತ್ತು, ಹಂಗಾಗಿ ವೀಡಿಯೋ ಮಾಡ್ಕೊಂಡು ಅಲ್ಲೇ ನಮ್ಮ ಅಣ್ಣ ಐಸ್ ಕ್ರೀಮ್ ತಗೊಟ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಬೇಗ ಬೇಗ ಬಂದುಬಿಟ್ವಿ. ಆಮೇಲೆ ಜಾಸ್ತಿ ಜನ ಹೋದ್ರೆ ಹೋಗೋಕ್ಕಾಗಲ್ಲ, ಒಬ್ಬೊಬ್ಬರೇ ಹೋಗ್ಬೇಕಲ್ವಾ ಹೊಲದಲ್ಲಿ, ಹಂಗಾಗಿ ಬೇಗ ಬೇಗ ಬಂದುಬಿಟ್ವಿ. ಇಲ್ಲಿಗೆಲ್ಲ ಬರ್ತಿದ್ದಾರೆ, ನಾವು ಬಂದ್ಬಿಟ್ವಿ ಅಂತ ಅಂದು ನನಗಿಂತ ಫಸ್ಟ್ ನನ್ನ ತಂಗಿನೇ ಬೇಗ ಹೊರ್ಟೋಗ್ಬಿಟ್ಟಿದ್ಲು. ನಬ್ಳು ಮತ್ತು ಇವಳು ಪ್ರೆಗ್ನೆಂಟ್ ಅಲ್ವಾ, ಬೇಗ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ವಿ. ಅವಳು ಬೇಗ ಕಾಲು ಸುಡ್ತಿದ್ದು, ಎಷ್ಟು ಸುಡ್ತಿದ್ದೋ ಅಂದರೆ ಕಾಲು ಬಿಸಿಲು 12 ಗಂಟೆ ಬಿಸಿಲು ಆಗಿತ್ತು. ಹಂಗಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಎಲ್ಲಿಗೋದ್ಲು ಅವಳು ಅಂತ ಅಂದ್ಬಿಟ್ಟು ಆಗ ಹೋಗಲ್ಲಿ ಮುಂದೆ ಹೋಗಿ ನಿಂತಿದ್ಲು. ಬನ್ನಿ ಬೇಗ ಬೇಗ ಕಾಲು ಸುಡ್ತದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ಲು. ನಾವು ಬೇಗ ಬೇಗ ಎಲ್ಲ ನಡೀರಿ ಮನೆಗೆ, ಈಗ ಅವ್ರು ಬಂದ್ಬಿಡ್ತಾರೆ ಮರಿ ಕಟ್ ಮಾಡಿಕೊಂಡು ಅಂತ ಹೇಳಿದ್ರು. ಹಂಗಾಗಿ ಬೇಗ ಬೇಗ ಹೋಗ್ಬಿಟ್ವಿ. ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹೋಗಿ ಬೇಗ ಒಂದು ಸ್ವಲ್ಪ ಫೋಟೋ ಗಿಟೋ ಹೊಡ್ಕೊಂಡು ಇನ್ನು ಚಿಕನ್ ಮಟನ್ ಅಲ್ವಾ ಫುಲ್ ಕೆಲಸ ಇತ್ತು. ನಮ್ಮ ಅಕ್ಕ ಬರ್ದಿರೋ ಕಾರಣ ನಮಗಂತೂ ಫುಲ್ ಕೆಲಸ ಇತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆ ಹಬ್ಬ ಮಾಡಿದ್ರು, ಅಲ್ಲಿಗೆ ಹೋಗಿದ್ದು. ನಮ್ಮ ಬಾವ ಹಬ್ಬಕ್ಕೆ ಬಂದಿರಲಿಲ್ಲ, ಹಂಗಾಗಿ ಕೋಪ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನು ಫ್ರೈಡೇ ಚಿಕನ್ ಮಟನ್ ಏನೂ ತಿನ್ನಲ್ಲ, ಅದಕ್ಕೆ ಮಾತಾಡ್ಸಲ್ಲ ಅಂದ್ಬಿಟ್ಟು ಜಾಸ್ತಿ ಅನ್ನ ಹಾಕ್ಬಿಟ್ಟಿದ್ರು, ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಸೈಡ್ಸ್ಗೆ ಏನೂ ಇಲ್ಲ, ಬರೀ ಗೀರೆ ಶೇಂಗಪ್ಪ ತಿನ್ನೋದು, ಅದಕ್ಕೆ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಸೌತೆಕಾಯಿ ಮತ್ತು ಈರುಳ್ಳಿ ಹಾಕ್ಸ್ಕೊಂಡು ನಮ್ಮ ಅಕ್ಕನ ಮಗ ವೀಡಿಯೋ ಮಾಡಿದ್ದಂಗೆ ಎಲ್ಲ ನಾನ್ ವೆಜ್ ತಿಂತವ್ರೆ, ನಂಗಂತೂ ನಾನ್ ವೆಜ್ ಇಲ್ಲ, ಬರೀ ಗೀ ರೈಸಲ್ಲಿ ತಿನ್ನೋಕ್ಕೆ ಆಗಲಿಲ್ಲ. ನಮ್ಮ ಬಾವ ಫುಲ್ ಅನ್ನ ಎಲ್ಲನೂ 2 ಸೋಟ್ ಹಾಕ್ಬಿಟ್ಟಿದ್ರು. ಅವಾಗ ರೇಗಿಸ್ತಿದ್ರು, ಇನ್ನು ಏನು ಬೇಕು ಚಿಕನ ಮಟನ ಅಂತ ರೇಗಿಸ್ತಿದ್ರು, ತಿನ್ನಲ್ವಲ್ಲ ಅದಕ್ಕೆ ಏನು ಮಾಡೋದು ಬಿಡಿ, ರೇಗಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಸರಿ ಬಿಡಿ ಆಯಿತು ಅಂದ್ಬಿಟ್ಟು ನಾವು ಸಂಜೆ ಹೊರಡಬೇಕಾಗಿತ್ತು ಊರಿಗೆ. ಊರಿಂದ ಬಂದು ಮತ್ತೆ ಬೆಂಗಳೂರಿಗೆ ಬರಬೇಕಾಗಿತ್ತು, ಅದಕ್ಕೆ ಹೊರಟು ಬಂದುಬಿಟ್ವಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.